ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗಣಿತ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ TT, HSTR, GPSTR ಪರೀಕ್ಷೆಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ರೇಖಾಗಣಿತ, ಬೀಜಗಣಿತ, ನಕ್ಷೆಗಳು, ಸಂಖ್ಯಾಶಾಸ್ತ್ರ ಮತ್ತು ಲೆಕ್ಕಾಚಾರಗಳನ್ನು ಸುಲಭವಾಗಿ ಒಂದೇ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಎಲ್ಲ ಹಂತದ ಕಲಿಕೆಯಲ್ಲಿ ಬಳಸಬಹುದಾದ ಒಂದು ಸಾಫ್ಟ್ವೇರ್ ಯಾವುದು ಅಂತ ಕೇಳಿದ್ದಾರೆ. ಸೊ ರೇಖಾಗಣಿತ ಆಗಿರಬಹುದು, ಬೀಜಗಣಿತ ಆಗಿರ್ಬೋದು, ನಕ್ಷೆಗಳು ಚಾರ್ಟ್ಸ್ ಆಗಿರ್ಬೋದು, ಹಾಗೆಯೇ ಸಂಖ್ಯಾಶಾಸ್ತ್ರ ಮತ್ತು ಲೆಕ್ಕಾಚಾರ ಇದೆಲ್ಲವನ್ನು ಕೂಡ ಬಹಳ ಈಸಿಯಾಗಿ ಒಂದೇ ಒಂದು ಚೌಕಟ್ಟಿನಲ್ಲಿ ನಾವು ಬಹಳ ಎಫೆಕ್ಟಿವ್ ಆಗಿ ಎಲ್ಲ ಸ್ಟೆಪ್ಸ್ನ ಒಂದು ಕಲಿಕೆಯಲ್ಲಿ ಬಳಸಬಹುದಂತಹ ಸಾಫ್ಟ್ವೇರ್ ಯಾವುದು? ಹಾಗಾದರೆ ಆಪ್ಷನ್ 1, 2, 3, 4. ಸೊ ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ? ಸೊ ಉತ್ತರನ ನೀವು ಗೆಸ್ ಮಾಡಿದ್ದೀರಲ್ಲ? ಎಸ್, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ಜಿಯೋಜಿಬ್ರಾ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಎರಡನೇ ಪ್ರಶ್ನೆ. CCEE ಅಂಶದ ಮೇಲೆ ಕೇಂದ್ರಿತವಾಗಿಲ್ಲ. CCE ಈ ಒಂದು ಅಂಶದ ಮೇಲೆ ಕೇಂದ್ರಿತವಾಗಿಲ್ಲ ಅನ್ನೋದು ಪ್ರಶ್ನೆ. ಸೊ ಯಾವ ಅಂಶದ ಮೇಲೆ CCE ಕೇಂದ್ರಿತವಾಗಿಲ್ಲ? ಹಾಗಾದರೆ ಆಪ್ಷನ್ 1, 2, 3, 4 ಸರಿಯಾಗಿರುವಂತಹ ಉತ್ತರ ಏನು? ಹಾಗಾದರೆ ಎಸ್, ಆಪ್ಷನ್ 4 ವರ್ಷದ ಅಂತ್ಯದಲ್ಲಿ ಮಾತ್ರ ವಿದ್ಯಾರ್ಥಿಯ ಸಾಧನೆಗಳನ್ನು ಗುರುತಿಸಲು ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಬರೀ ಕೇವಲ ಆನ್ಸರ್ನ ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ, ಯಾವುದೇ ರೀತಿಯಂತಹ ಒಂದು ಎಕ್ಸ್ಪ್ಲನೇಷನ್ನ ಕೊಟ್ಟಿಲ್ಲ. ನಿಮ್ಮ ಒಂದು ರೆಫರೆನ್ಸ್ಗೋಸ್ಕರ. ಸೊ ಈ ಕ್ವಿಜ್ ಅನ್ನೋದು ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೀರಾ, ಗೆಸ್ ಮಾಡ್ತೀರಾ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಅಷ್ಟೇ. ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ, ಮೂರನೇ ಒಂದು ಪ್ರಶ್ನೆ ನೋಡಿ. ಗಣಿತ ವಿಷಯವನ್ನು 1ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡುವುದು ಎಂದು ಸಲಹೆ ನೀಡಿದ ಆಯೋಗ ಯಾವುದು? ಯಾವ ಒಂದು ಆಯೋಗ ಈ ಒಂದು ಮ್ಯಾಥ್ಸ್ ಅಂತಕ್ಕಂತಹ ಒಂದು ಸಬ್ಜೆಕ್ಟನ್ನು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ತನಕ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡೋದು ಅಂತ ಹೇಳಿ ಸಲಹೆಯನ್ನು ನೀಡಿರೋದು ಅಂತ? ಸೊ ಎಷ್ಟನೇ ಪ್ರಶ್ನೆ? ಮೂರನೇ ಪ್ರಶ್ನೆ. ಸೊ ಆನ್ಸರ್ನ ನೀವು ಗೆಸ್ ಮಾಡಿದ್ದೀರಾ ಅಲ್ವಾ? ಸೊ ಸರಿಯಾಗಿರುವಂತಹ ಉತ್ತರ ಏನು? ಹಾಗಾದರೆ ಆಪ್ಷನ್ 4 ಕೊಠಾರಿ ಆಯೋಗ ಈ ರೀತಿಯಾದಂತಹ ಒಂದು ಸಲಹೆಯನ್ನ ನೀಡಿರೋ ಅಂಥದ್ದು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ನಾಲ್ಕನೇ ಒಂದು ಪ್ರಶ್ನೆ. ಶಿಕ್ಷಕರು ಭಿನ್ನರಾಶಿಯ ಪರಿಕಲ್ಪನೆಯನ್ನು ಪರಿಚಯಿಸುವಾಗ ಹೀಗೆ ಪ್ರಾರಂಭಿಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಭಿನ್ನರಾಶಿಯ ಪರಿಕಲ್ಪನೆಯನ್ನು, ಆ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪ್ರಾರಂಭಿಸಬೇಕು ಅನ್ನೋದು ಪ್ರಶ್ನೆ. ಸೊ ನೋಡಿ, ಇಲ್ಲಿ ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೀವು ಗೆಸ್ ಮಾಡಿದ್ದೀರಾ ಅಲ್ವಾ? ನೋಡೋಣ ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆಯಾ, ರಾಂಗ್ ಆಗಿದೆಯಾ ಅಂತ. ಸೊ ಇವಾಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ 2, ಸುತ್ತಮುತ್ತ ಲಭ್ಯವಾಗುವ ಅಪೂರ್ಣ ವಸ್ತುಗಳ ಮುಖಾಂತರ ಪರಿಚಯವನ್ನು ಮಾಡಬೇಕಾಗುತ್ತೆ ಭಿನ್ನರಾಶಿಯ ಕಾನ್ಸೆಪ್ಟನ್ನು. ಸೊ ಹಾಗಾಗಿ ಆಪ್ಷನ್ 2 ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 5ನೇ ಪ್ರಶ್ನೆ. ಶಾಲೆಯ ಅವಧಿ ಬಳಿಕ ವಿದ್ಯಾರ್ಥಿಯು ತನ್ನ ಮನೆಯ ಸುತ್ತಳತೆಯನ್ನು ಅಳೆಯುತ್ತಾನೆ. ಇದು 5E ಮಾದರಿಯ ಈ ಹಂತವನ್ನು ಸೂಚಿಸುತ್ತಾನೆ ಅಂತ ಇದೆ. ಅಂದರೆ ಶಾಲೆ ಅವಧಿ ಬಳಿಕ, ಸ್ಕೂಲ್ ಟೈಮಿಂಗ್ಸ್ ಏನು ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆ ತನಕ ಇರುತ್ತೆ. ಸೊ ಶಾಲೆಯ ಅವಧಿ ಆದಮೇಲೆ 4 ಗಂಟೆ ಮೇಲೆ ಏನು ಮಾಡ್ತಾನೆ ವಿದ್ಯಾರ್ಥಿ? ತನ್ನ ಮನೆಯ ಸುತ್ತಳತೆಯನ್ನು ಅಳಿತಾ ಇರ್ತಾನೆ. ಸೊ ಇದು 5E's ಮಾಡೆಲ್ ಗೊತ್ತಿದೆ ಅಲ್ವಾ? ಸೊ ಈ ಒಂದು 5E's ಮಾಡೆಲ್ನ ಯಾವ ಹಂತವನ್ನು ಸೂಚಿಸುತ್ತೆ ಅನ್ನೋದೇ ಪ್ರಶ್ನೆ. ಸೊ ಮೌಲ್ಯಮಾಪನ, ವ್ಯಕ್ತಪಡಿಸುವುದು, ವಿಸ್ತರಿಸುವುದು, ಪರಿಶೋಧಿಸುವುದು ಅನ್ನೋದು ಪ್ರಶ್ನೆ. ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ? ಎಸ್, ಆಪ್ಷನ್ C ವಿಸ್ತರಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 6ನೇ ಪ್ರಶ್ನೆ. ಶಿಕ್ಷಕರು ತಮ್ಮ ತರಗತಿಯಲ್ಲಿ ಗಣಿತ ಕಲಿಕಾ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗೆ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾದದ್ದು ಯಾರಿಗೆ ಅಂತ ಕೇಳಿದ್ದಾರೆ. ಇದಕ್ಕೆ ನೋಡಿ, ಇಲ್ಲಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ. ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಅಂತ ಹೇಳಿದರೆ ಆಪ್ಷನ್ C ಎಲ್ಲ ವಿದ್ಯಾರ್ಥಿಗಳಿಗೆ. ಆಯ್ಕೆ 3 ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ. ಅಂದರೆ ಶಿಕ್ಷಕರು ಅವರ ಒಂದು ತರಗತಿಯಲ್ಲಿ ಗಣಿತ ಕಲಿಕಾ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗೆ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾಗಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಆಪ್ಷನ್ C ಸರಿಯಾದ ಆನ್ಸರ್ ಆಗುತ್ತೆ. 7ನೇ ಒಂದು ಪ್ರಶ್ನೆ.
ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸರಿಯಾಗಿರುವಂತಹ ಒಂದು ಹೇಳಿಕೆಯನ್ನು ಹೇಳಿ ಅಂತ ಕೇಳಿದ್ದಾರೆ. ಸೊ ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಾಗೆ ಒಂದು ಸ್ಟೇಟ್ಮೆಂಟ್ ಯಾವುದು ಸರಿಯಾಗಿದೆ ಅಂತ. ಸೊ ನೋಡಿ, ಆಯ್ಕೆ 1, 2, 3, 4. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಎಸ್, ನಿಮ್ಮ ಆಯ್ಕೆ ಕರೆಕ್ಟ್ ಆಗಿತ್ತು. ಆಪ್ಷನ್ ಡಿ ಏನಿದೆ, ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ. ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಸ್ಟೇಟ್ಮೆಂಟ್ ಸರಿಯಾಗಿರೋ ಅಂಥದ್ದು. ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ 8ನೇ ಒಂದು ಪ್ರಶ್ನೆ ನೋಡಿ. ಕ್ಷೇತ್ರಗಣಿತ ಬೋಧನೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆ ಕೆಲಸವನ್ನು ಕೊಡುವುದು. ಕ್ಷೇತ್ರಗಣಿತ ಬೋಧನೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆ ಕೆಲಸ ಅಂದರೆ ಹೋಮ್ವರ್ಕನ್ನು ಕೊಡುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ 8ನೇ ಒಂದು ಪ್ರಶ್ನೆಗೆ ನೋಡಿ, ಈ ರೀತಿಯಾದಂತಹ ಆಯ್ಕೆಗಳನ್ನು ಕೊಟ್ಟು ಈ ಪ್ರಶ್ನೆನ ಕೇಳಿರೋ ಅಂಥದ್ದು. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಎಸ್, ಆಪ್ಷನ್ 3, ಗಳಿಸಿದ ಜ್ಞಾನವನ್ನು ಅನ್ವಯಿಸಲು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು 9ನೇ ಪ್ರಶ್ನೆ. ಗಣಿತವು ಎಲ್ಲ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕೀಲಿ ಇದ್ದಂತೆ ಅಂತ ಹೇಳಿದವರು ಯಾರು? ಸೊ ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟನ್ನು ಯಾರು ಪಾಸ್ ಮಾಡಿರೋದು ಅನ್ನೋದು ಪ್ರಶ್ನೆ. ನೋಡಿ, ಇಲ್ಲಿ ಆಪ್ಷನ್ 1, 2, 3, 4 ಎಷ್ಟನೇ ಪ್ರಶ್ನೆ ಇದು? 9ನೇ ಪ್ರಶ್ನೆಗೆ 4 ಆಯ್ಕೆಗಳನ್ನು ಇಟ್ಟಿದ್ದಾರೆ. ಸರಿಯಾದಂತಹ ಆನ್ಸರ್ ಏನು ಹಾಗಾದರೆ? ಆಪ್ಷನ್ 3, ಬೇಕನ್ ರವರು ಈ ರೀತಿಯಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ. ಗಣಿತವು ಎಲ್ಲ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕೀಲಿ ಇದ್ದಂತೆ ಅಂತ ಬೇಕನ್ ರವರು ಹೇಳಿರುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. 10ನೇ ಒಂದು ಪ್ರಶ್ನೆ ನೋಡಿ ಸ್ನೇಹಿತರೆ. ಶಿಕ್ಷಕರು ಬೇರೆ ಬೇರೆ ತ್ರಿಭುಜಗಳ ಒಳಕೋನಗಳನ್ನು ಪರಿಚಯಿಸಿ ಅಂತಿಮವಾಗಿ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರುತ್ತದೆ ಎಂದು ಸಾಮಾನ್ಯೀಕರಿಸುವುದು. ಇಲ್ಲಿ ಅನುಸರಿಸುವಂತಹ ಒಂದು ಬೋಧನಾ ವಿಧಾನ ಯಾವುದು ಅಂತ ಕೇಳಿದರೆ, ಯಾವ ರೀತಿಯಂತಹ ಒಂದು ಟೀಚಿಂಗ್ ಮೆಥಡನ್ನು ಟೀಚರ್ಸ್ ಇಲ್ಲಿ ಅಪ್ಲೈ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಉಪನ್ಯಾಸ ವಿಧಾನ, ಅನುಗಮನ ವಿಧಾನ, ನಿಗಮನ ವಿಧಾನ, ವಿಶ್ಲೇಷಣಾ ವಿಧಾನ ಅಂತ ಇದೆ. ಯಾವ ಮೆಥಡನ್ನು ಬಳಸ್ತಾರೆ ಹಾಗಾದರೆ? ಪ್ರಶ್ನೆ ಎಷ್ಟು? 10ನೇ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ, ಅನುಗಮನ ವಿಧಾನವನ್ನು ಶಿಕ್ಷಕರು ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋ ಅಂಥದ್ದು. ಆಪ್ಷನ್ 2 ಸರಿಯಾದ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ 11ನೇ ಪ್ರಶ್ನೆ ನೋಡಿ. ಪೂರ್ವ ಅಥವಾ ಕಿರಿಯ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸಂಕಲನದ ಪರಿಕಲ್ಪನೆ ತಿಳಿಸುವ ಪ್ರಾರಂಭದಲ್ಲಿ ಕಲಿಸುವಾಗ ಅನುಸರಿಸಬಹುದಾದ ಸೂಕ್ತ ಹಂತಗಳನ್ನು ಅನುಕ್ರಮವಾಗಿರುವಂತೆ ಗುರುತಿಸಿ ಅಂತ ಇದೆ. ಸೊ ಕಿರಿಯ ಶಾಲಾ ಮಕ್ಕಳಿಗೆ, ಶಾಲಾ ಹಂತದಲ್ಲಿ ಮಕ್ಕಳಿಗೆ ಏನು ಮಾಡಬೇಕಾಗುತ್ತೆ? ಸಂಕಲನದ ಪರಿಕಲ್ಪನೆಯನ್ನು, ಸಂಕಲನ ಅಂತ ಹೇಳಿದ್ರೆ ಕೂಡಿಸೋದು, ಕಲಿಯೋದು ಅಂತ, ವ್ಯವಕಲನ ಕಲಿಯೋದು, ಸಂಕಲನ ಅಂದರೆ ಕೂಡಿಸುವಂಥದ್ದು. ಸೊ ಈ ಒಂದು ಕಾನ್ಸೆಪ್ಟನ್ನು ತಿಳಿಸುವಂತಹ ಪ್ರಾರಂಭದಲ್ಲಿ ಕಲಿಸಬೇಕಾದಂತಹ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಸೂಕ್ತ ಹಂತಗಳನ್ನು ಆರ್ಡರ್ ವೈಸ್ ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಮೊದಲನೇದೇನು ಕೊಟ್ಟಿದ್ದಾರೆ? ಸಾಂಕೇತಿಕ ರೂಪದ ಸಮಸ್ಯೆಗಳು ಚಿತ್ರಗಳನ್ನು ಬಳಸಿ ಬೋಧಿಸುವುದು, ಪದ ಸಮಸ್ಯೆಗಳು ಮೂರ್ತ ಸಮಸ್ಯೆಗಳನ್ನ ಬಳಸಿ ಬೋಧಿಸೋದು. ಸೊ ಇಲ್ಲಿ ಜಂಬಲ ಕೊಟ್ಟಿದ್ದಾರೆ. ಇದನ್ನು ನಾವೇನು ಮಾಡಬೇಕು? ಆರ್ಡರ್ ವೈಸ್ ಬರೀಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಆಯ್ಕೆಗಳನ್ನು ಈ ರೀತಿ ಕೊಟ್ಟಿದ್ದಾರೆ. ಎಷ್ಟನೇ ಪ್ರಶ್ನೆ? 11ನೇ ಪ್ರಶ್ನೆ. ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಎಸ್, ಆಪ್ಷನ್ 4. ಫಸ್ಟು 4th ಒನ್ ಬರುತ್ತೆ, ಆಮೇಲೆ 2nd ಒನ್, ಆಮೇಲೆ ಮೊದಲನೇದು, ಆಮೇಲೆ 3rd ಒನ್. ಸೊ ಇದನ್ನು ನೀವು ಆರ್ಡರ್ ವೈಸ್ ಮಾಡ್ಕೊಂಡು ಹೋದರೆ ನಿಮಗೆ ಆನ್ಸರ್ ಸಿಗುತ್ತೆ. ಮೊದಲನೇದು 4 ಮೂರ್ತ ವಸ್ತುಗಳನ್ನ ಬಳಸಿ ಬೋಧಿಸೋದು, ಅದಾದಮೇಲೆ 2ನೇದು ಚಿತ್ರಗಳನ್ನ ಬಳಸಿ ಬೋಧಿಸೋದು, ಆಮೇಲೆ 3ನೇ ಹಂತ ಬಂದು ಮೊದಲನೇ ಹಂತ ಕೊಟ್ಟಿದ್ರಲ್ಲ ಸಾಂಕೇತಿಕ ರೂಪದ ಸಮಸ್ಯೆಗಳು, ಆಮೇಲೆ ಕೊನೆಯದಾಗಿ ಪದಗಳನ್ನು ಬಳಸಿ ಮಾಡೋವಂಥದ್ದು. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದ ಆನ್ಸರ್ ಆಗುತ್ತೆ. ಇನ್ನು 12ನೇ ಒಂದು ಪ್ರಶ್ನೆ ನೋಡಿ. ಒಂದು ಸಾಮಾನ್ಯ ತತ್ವ ಅಥವಾ ನಿಯಮವನ್ನು ಮೊದಲು ತೆಗೆದುಕೊಂಡು ಅದರಿಂದ ತೀರ್ಮಾನಗಳನ್ನು ಪಡೆಯುವಂತಹ ಬೋಧನಾ ವಿಧಾನ ಯಾವುದು ಅನ್ನೋದು ಪ್ರಶ್ನೆ. 12ನೇ ಪ್ರಶ್ನೆ. ಸೊ ಏನಾಗಿರ್ಬೋದು ಹಾಗಾದರೆ ಇದಕ್ಕೆ ಸರಿಯಾಗಿರುವಂತಹ ಉತ್ತರ? ಆಪ್ಷನ್ 2 ನಿಗಮನ ವಿಧಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಅಂದರೆ ಫಸ್ಟಿಗೆ ಒಂದು ಸಾಮಾನ್ಯ ತತ್ವ ಅಥವಾ ನಿಯಮವನ್ನು ಮೊದಲು ತಗೊಂಡು ಅದರಿಂದ ತೀರ್ಮಾನವನ್ನು ಪಡಿತಕ್ಕಂತಹ ಒಂದು ಬೋಧನಾ ವಿಧಾನ ಬಂದು ನಿಗಮನ ವಿಧಾನ ಆಗಿರುತ್ತೆ. ಇನ್ನು ನೆಕ್ಸ್ಟು 13ನೇ ಒಂದು ಪ್ರಶ್ನೆ ನೋಡಿ. ಪ್ರಾಥಮಿಕ ಹಂತದಲ್ಲಿ ಗಣಿತ ಶಿಕ್ಷಣವನ್ನು ಕಲಿಸಬೇಕೆಂದು NCF 2005 ಪರಿಗಣಿಸಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ, ಇಲ್ಲಿ ಇಷ್ಟು ಆಯ್ಕೆಗಳಿದ್ದಾವೆ. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ನೀವು ಗೆಸ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ನೋಡಿ, 2ನೇ ಒಂದು ಆಯ್ಕೆ ಏನಿದೆ, ಗಣಿತೀಯ ತರ್ಕಕ್ಕಿಂತ ಮಕ್ಕಳ ಮನೋವೈಜ್ಞಾನಿಕ ತರ್ಕವೇ ಹೆಚ್ಚಾದುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ 14ನೇ ಪ್ರಶ್ನೆ.
ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ತಾರ್ಕಿಕತೆಯನ್ನು ಪ್ರೋತ್ಸಾಹಿಸುವಂತಹ ತರಗತಿ ಕೋಣೆಯನ್ನು ಸೃಷ್ಟಿಸುವಾಗ ಈ ಕೆಳಗಿನ ಯಾವ ಅಂಶ ಸಹಕಾರಿಯಾಗುವುದಿಲ್ಲ? ಪ್ರಶ್ನೆ ಇನ್ನೊಂದ್ಸಲ ನೋಡಿ. ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ತಾರ್ಕಿಕತೆಯನ್ನು ಪ್ರೋತ್ಸಾಹಿಸುವಂತಹ ತರಗತಿ ಕೋಣೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಕೆಳಗಿನ ಯಾವ ಅಂಶ ಸಹಕಾರಿಯಾಗೋದಿಲ್ಲ ಅನ್ನೋದೇ ಪ್ರಶ್ನೆ ನೋಡಿ. ಸೊ ಆಪ್ಷನ್ 1, 2, 3, 4 ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಎಷ್ಟನೇ ಪ್ರಶ್ನೆ ಇದು? 14th ಕ್ವೆಶ್ಚನ್ಗೆ ಸರಿಯಾದಂತಹ ಆನ್ಸರ್ ಬಂದು ಆಪ್ಷನ್ 2 ನೋಡಿ. ಇಲ್ಲಿ ಆಪ್ಷನ್ 2 ಏನಂತ ಇದೆ? ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳು ತಮ್ಮ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡದೇ ಇರೋದು ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ 15ನೇ ಪ್ರಶ್ನೆ. ತರಗತಿಯ ಬೋಧನಾ ಕೌಶಲವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಬಳಸಬಾರದಂತಹ ಒಂದು ತಂತ್ರ ಯಾವುದು? ಯಾವ ಟೆಕ್ನಿಕ್ಕನ್ನು ಬಳಸ್ಕೊಳ್ಬಾರ್ದು? ಬೋಧನಾ ಕೌಶಲ್ಯವನ್ನು ಡೆವಲಪ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಟೆಕ್ನಿಕ್ಕನ್ನು ಬಳಸಬಾರ್ದು ಅನ್ನೋದು ಪ್ರಶ್ನೆ ನೋಡಿ. ಇಲ್ಲಿ ಪ್ರಾತ್ಯಕ್ಷಿಕೆ ಪಾಠ, ಬೋಧನೆಯ ಬಗ್ಗೆ ಸತತ ಚಿಂತನೆ, ಅಣುಬೋಧನೆ, ಪಾಠ ವೀಕ್ಷಣೆ. ಸೊ ಸರಿಯಾಗಿರುವಂತಹ ಆನ್ಸರ್ ಏನು ಹಾಗಾದರೆ? ಬೋಧನೆಯ ಬಗ್ಗೆ ಸತತ ಚಿಂತನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್. ತರಗತಿಯ ಒಂದು ಬೋಧನಾ ಕೌಶಲ್ಯವನ್ನು ನಾವು ಬಳಸ್ಕೊಳ್ಬೇಕು, ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಬೋಧನೆಯ ಬಗ್ಗೆ ಸತತ ಚಿಂತನೆ ಮಾಡ್ತಕ್ಕಂತಹ ಒಂದು ತಂತ್ರವನ್ನು ನಾವು ಬಳಸಬಾರದು. ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಗಣಿತ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.